ಹಾಯ್ ಫ್ರೆಂಡ್ಸ್, ಇದು ಗೃಹ ಪ್ರವೇಶಕ್ಕೆ ಹೊರಟಿರುವಂಥ ವ್ಲಾಗ್ನ ಮುಂದಿಂದು ಭಾಗ. ಇದು ನಾವು ಆ್ಯಕ್ಚುಲಿ ಕಾರವಾರ ತಲುಪಿದ್ದೀವಿ. ಇದೆಲ್ಲ ಏನು ನೋಡ್ತಿದ್ದೀರ ನೀವು, ಇದೆಲ್ಲ ಕಾರವಾರ ಕದ್ರಾ. ಇದು ಕೈಗಾ ಡ್ಯಾಮ್ ಇದೆಯಲ್ಲ, ಅದನ್ನು ನಾನು ಶೂಟ್ ಮಾಡ್ಕೊಂಡು ನಿಮ್ಗೆ ತೋರಿಸಿದ್ದೀನಿ. ಇದೆಲ್ಲ ಅದ್ರಿಗೆ ಸಂಬಂಧಪಟ್ಟಂತಹ ಎಲ್ಲ ಆಫೀಸಸ್, ಕೆಲವು ಕ್ವಾರ್ಟರ್ಸ್ ಎಲ್ಲನೂ ಇದೆ ಇಲ್ಲಿ. ಈ KPCC ಅಂತಾರಲ್ವ, ಅದು ಕೂಡ ಇದೆ ಇಲ್ಲಿ. ಆ್ಯಕ್ಚುಲಿ ವ್ಲಾಗ್ ಮಾಡಬೇಕಿದ್ರೆ ಗೊತ್ತಾಗೋದಿಲ್ಲ ಅಲ್ವಾ, ಯಾವುದು ಎಲ್ಲಿದೆ ಅಂತ. ಯಾವುದು ನಂಗೆ ಕಾಣಿಸಿದೆ ಅಷ್ಟನ್ನು ನಾನು ಶೂಟ್ ಮಾಡಿದ್ದೀನಿ. ಬರೀ ಕಾಡೇ ಇಲ್ಲಿ, ಫುಲ್ಲು ಕಾಡು ಅಂದರೆ ನೋಡೋದೇ ಬೇಡ, ಅಷ್ಟು ಕಾಡಿದೆ. ಅದರ ಮಧ್ಯದಲ್ಲೇ ಎಲ್ಲದನ್ನು ಸೆಟಪ್ ಮಾಡಿದ್ದಾರೆ. ಮಧ್ಯ ಮಧ್ಯದಲ್ಲಿ ಮನೆಗಳು, ಈ ಆಫೀಸಸ್ಸು ಎಲ್ಲನೂ ರೆಡಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಮಾತ್ರ ಇಲ್ಲಿ. ಇನ್ನಷ್ಟು ಇಂಪ್ರೂವ್ ಆಗಲಿ ಅಂತ ಅನ್ಕೋತೀನಿ ನಾನು. ಮೊದಲೆಲ್ಲ ಏನು ವ್ಯವಸ್ಥೆನೇ ಇರಲಿಲ್ಲಾಗಿತ್ತು ಇಲ್ಲಿ. ಈಗ ಸುಮಾರಷ್ಟು ಆಪರ್ಚುನಿಟೀಸ್ ಎಲ್ಲ ಸಿಕ್ಕಿದೆ ಇಲ್ಲಿ ಜನಗಳಿಗೆ. ಕೆಲಸ ಅಂತೂ ಭಾಳನೇ ಸಿಕ್ಕಿದೆ ಎಲ್ಲರಿಗೂ. ಸುಮಾರಷ್ಟು ಜನ ಹೊರಗಡೆ ಹೋಗೋದಕ್ಕಿಂತ ಇಲ್ಲೇ ಕೆಲಸ ಮಾಡ್ತಾರೆ. ಇಲ್ಲೊಂದು ದೇವರಿದೆ ನೋಡಿ, ನೀವೇ ಆಶ್ಚರ್ಯ ಪಡ್ತೀರ. ನೋಡಿ ಯಾವ ರೀತಿ ಇದೆ ಅಂತ. ಇದರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ನನಗೆ. ಇಲ್ಲಿ ಆ್ಯಕ್ಚುಲಿ ಸಂಜೆ ಟೈಮಲ್ಲಿ ಯಾರು ಓಡಾಡೋದಿಲ್ಲ ಅಂತ ಹೇಳ್ತಾರೆ. ದೇವ್ರದ್ದು, ದೇವಿ ದೇವಸ್ಥಾನ ಇದೆ ನೋಡಿ, ಕದ್ರಾ ಡ್ಯಾಮ್. ಆ್ಯಕ್ಚುಲಿ ಫುಲ್ ನೀರೆಲ್ಲ ತುಂಬಿ ಮಳೆಗಾಲದಲ್ಲಿ ಊರೇ ಮುಳುಗೋಗುತ್ತೆ, ಅಷ್ಟು ನೀರು ತುಂಬುತ್ತೆ ಇಲ್ಲಿ. ಜನರನ್ನೆಲ್ಲ ಶಿಫ್ಟ್ ಮಾಡ್ತಾರೆ ಆ ಕಡೆಗೆ. ಈಗಂತೂ ಒಂದು ಪಾಯಿಂಟಲ್ಲಿ ನೀರು ಬರ್ತಾ ಇದೆ, ಬೇಸಿಗೆಗಾಲ ಅಲ್ವಾ, ಹಾಗಾಗಿ. ಇಲ್ಲಾಂದರೆ ಮಳೆಗಾಲದಲ್ಲಿ ನೋಡೋದೇ ಬೇಡ, ಆ ರೀತಿ ನೀರು ಬರುತ್ತೆ ಇಲ್ಲಿ. ಆದ್ರೂ ಕೂಡ ಜನಗಳು ನೋಡೋದಕ್ಕೆ ಬರ್ತಾರೆ ಇಲ್ಲಿ. ಅಷ್ಟು ನೀರಿರುತ್ತೆ, ಅಷ್ಟೇ ಸುಂದರವಾಗಿರುತ್ತೆ ನೋಡೋದಕ್ಕೆ. ತುಂಬ ಚೆಂದ ಕಾಣಿಸುತ್ತೆ ಮತ್ತು ನೋಡೋದಕ್ಕೆ. ಇದು ನಮ್ಮ ಕಾರವಾರದ ಹೆಮ್ಮೆ ಇದು. ಆಮೇಲೆ ಅಣುವಿದ್ಯುತ್ ಸ್ಥಾವರ ಸುಮಾರಷ್ಟಿದೆ ನಮ್ಮ ಕರಾವಳಿಯಲ್ಲಿ. ತುದಿಯಿಂದ ಅಡಿವರೆಗೂ ನೀವು ಲೆಕ್ಕ ಹಾಕಬೇಕು, ನಿಮಗೆ ನೋಡಿ ನೋಡಿ ಸುಸ್ತಾಗಬೇಕು, ಅಷ್ಟು ಪ್ಲೇಸಸ್ ಇವೆ. ಕಾರವಾರದಿಂದ ನಮ್ಮ ಭಟ್ಕಳ ತನಕ ನಮ್ಮ ಉತ್ತರ ಕನ್ನಡ, ಅಷ್ಟು ಚಂದ ನಮ್ಮ ಉತ್ತರ ಕನ್ನಡ. ಅದಕ್ಕೋಸ್ಕರನೇ ಬಾಕಿ ಕಡೆ ಊರಿಂದ ನಮ್ಮ ಊರಿಗೆ ಬರ್ತಾರೆ ನೋಡೋದಕ್ಕೆ. ಟೂರಿಸ್ಟ್ಗಳು ಜಾಸ್ತಿನೇ ಅಲ್ವಾ ನಮ್ಮ ಕಡೆ. ಬನ್ನಿ ಮುಂದಕ್ಕೆ ಪ್ರಯಾಣನ ಮುಂದುವರಿಸುವ. ಇದೆ ನೋಡಿ KPCC ನಾನು ಹೇಳಿದ್ದು. ಇಲ್ಲೆಲ್ಲ ತರಕಾರಿ, ಮೀನು ಎಲ್ಲ ಮಾರಾಟ ಮಾಡ್ತಾಯಿದ್ರು. ಅಷ್ಟನ್ನೇ ನಾನು ಶೂಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಅಂತೂ ಇಂತೂ ನಮ್ಮ ಚಿಕ್ಕಮ್ಮನ ಮನೆಗೆ ಬಂದು ತಲುಪಿದ್ದೀವಿ ನಾವು. ಮನೆ ಮಾತ್ರ ಸೂಪರಾಗಿ ಕಟ್ಟಿದ್ದಾರೆ. ನನಗೆ ಪ್ಲ್ಯಾನ್ ಅಂತೂ ತುಂಬಾ ಇಷ್ಟ ಆಯಿತು. ಇದು ಹೊರಗಡೆಯಿಂದ ವ್ಯೂ ಇದು ಆ್ಯಕ್ಚುಲಿ ನನ್ನ ವ್ಲಾಗ್ ಇಷ್ಟು ದಿನ ಏನು ವ್ಲಾಗ್ ಬರ್ತಾಯಿದ್ರೆ ಅದರಲ್ಲಿ ಫಸ್ಟ್ ಟೈಮ್ ನಾನು ಫೇಸ್ನ ತೋರಿಸ್ತಾ ಇದ್ದೀನಿ. ಇವರೆಲ್ಲರೂ ನಮ್ಮ ಅಜ್ಜಿ ಮನೆ ಸಂಬಂಧಿಕರು. ನನ್ನ ಅಜ್ಜಿ ಮನೆ ಪ್ಲಸ್ ನಮ್ಮ ಅಮ್ಮನ ಅಜ್ಜಿ ಮನೆ ಜನರು ಎಲ್ಲರೂ. ನಮ್ಮ ಅಮ್ಮನ ಮಾಮ ಮಾಮಿ, ನನ್ನ ಮಾಮ ಮಾಮಿ, ಆಮೇಲೆ ಚಿಕ್ಕಮ್ಮಂದಿರು, ಮಾವಂದಿರು ಎಲ್ಲರೂ ಇದ್ದಾರೆ ಇದರಲ್ಲಿ. ಎಲ್ಲರ ಫೇಸ್ನ ರಿಲೀವ್ ಮಾಡಿದ್ದೀನಿ ನಾನು. ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಎಲ್ಲರ ಫೇಸ್ನ ತೋರಿಸ್ತಾ ಇರೋದು. ನೋಡಿ ಎಲ್ಲರೂ ರೆಡಿ ಮಾಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಗೃಹ ಪ್ರವೇಶ ಮುಗಿದೋಗಿತ್ತು ನಾವು ಹೋಗೋ ಟೈಮಿಗೆ. ಭಾಳ ಬೇಗನೆ ಇತ್ತು, 8:30 ಸುಮಾರಿಗೆ ಇತ್ತು ಬೆಳಿಗ್ಗೆ. ಈಗ ಸತ್ಯನಾರಾಯಣ ಕತೆ
ಪೂಜೆದು ತಯಾರಿ ನಡೀತಾ ಇದೆ. ಎಲ್ಲರೂ ರೆಡಿಯಾಗಿ ಕೂತಿದ್ದಾರೆ ಇಲ್ಲಿ. ಸ್ವಲ್ಪ ತಮಾಷೆಯಾರು ಕೂಡ ಮಾಡ್ತಾಯಿದ್ರು ಎಲ್ಲರೂ ಒಬ್ರಿಗೊಬ್ರು. ಏನು ವಿಡಿಯೋ ಮಾಡ್ತಿದ್ಯಾ ಅಂತ ಕೇಳ್ತಾಯಿದ್ರು ನನಗೆ. ನಾನು ಈ ಮನೆಯನ್ನೆಲ್ಲ ಫುಲ್ ಒಂದು ರೌಂಡ್ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಪ್ಲ್ಯಾನ್ ತುಂಬ ಚೆನ್ನಾಗಿದೆ. ನಮ್ಮ ಔಷಧಿ ನೋಡಿ ರೆಡಿಯಾಗಿ ನಿಂತಾರೆ, ಚಂದವಾಗಿ ರೆಡಿಯಾಗಿರುತ್ತೆ. ನಾವು ಕಾಸು ಅಂತೀವಿ ಅದಕ್ಕೆ, ಕನ್ನಡದಲ್ಲಿ ಏನಂತಾರೋ ಗೊತ್ತಿಲ್ಲ ನನಗೆ. ನವಾರಿ ಸಾಡಿ ಇದು. ರೆಡಿಯಾಗಿ ಚಂದವಾಗಿ ನಿಂತಿದ್ದಾರೆ ಅವರು. ಇದು ದೇವ್ರ ಮನೆ. ಫಸ್ಟ್ ತೋರಿಸಿದ್ನಲ್ಲ ಅದು ಒಂದು ಬೆಡ್ರೂಮು, ಇದು ಇನ್ನೊಂದು ಬೆಡ್ರೂಮು. ನೋಡಿ, ಇವನು ನನ್ನ ತಮ್ಮ ಹಾಯ್ ಮಾಡ್ತಿದ್ದಾನೆ ನನಗೆ. ಇಲ್ಲೆಲ್ಲ ಆ್ಯಕ್ಚುಲಿ ಬಂದವರಿಗೆಲ್ಲ ಗಿಫ್ಟ್ ಕೊಡೋದಕ್ಕೆ ಅಂತ ರೆಡಿ ಮಾಡಿ ಇಟ್ಟಿದ್ದಾರೆ ಎಲ್ಲದನ್ನು. ಅದೇ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಇಲ್ಲೊಂದು ಕಾಮನ್ ಹಾಲ್ ಥರ ಇದೆ. ಇದು ನೋಡಿ ಕಿಚನು, ಫುಲ್ ಸ್ಪೇಷಿಯಸ್ ಆಗಿದೆ. ಪ್ಲ್ಯಾನ್ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ಈ ಕಡೆ ಡೈನಿಂಗ್ ಹಾಲ್ ಇರ್ಬೋದು. ತುಂಬ ದೊಡ್ಡದಾಗಿದೆ ಕಿಚನ್ ಮಾತ್ರ. ನಾನು ನೋಡಿ ಫುಲ್ ರೆಡಿಯಾಗಿದ್ದೀನಿ ಸೀರೆ ಉಟ್ಕೊಂಡು. ಅದರಲ್ಲೇ ಒಂದು ಕ್ಲಿಪ್ನ ತೊಗೊಂಡಿದ್ದೀನಿ ನಾನು, ಫೋಟೋನ. ಈ ಕಡೆ ನೋಡಿ, ಇದು ಬಾತ್ರೂಮ್ ಏರಿಯಾ. ಒಂದು ವಿತ್ ಕಮೋಡ, ಇನ್ನೊಂದು ನಾರ್ಮಲ್ ಇಂಡಿಯನ್ ಟಾಯ್ಲೆಟ್. ಅದ್ರ ಜೊತೆಗೆ ತುಂಬ ಸ್ಪೇಷಿಯಸ್ ಆಗಿದೆ ಜಾಗ. ಇಲ್ಲಿ ಯಾವ ವಸ್ತು ಬೇಕಾದ್ರೂ ತಂದು ಇಡ್ಬೋದು. ಎಕ್ಸ್ಟ್ರಾ ಸ್ಟೋರ್ ರೂಮ್ ಥರ ಯೂಸ್ ಮಾಡ್ಬೋದು. ಅದರೊಟ್ಟಿಗೆ ಬ್ಯಾಕ್ ಡೋರ್ ಇದೆ ಇಲ್ಲಿ. ಹೊರಗಡೆ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಫುಲ್ ಗಿಡಗಳನ್ನ ನೆಟ್ಟಿದ್ದಾರೆ, ಚೆನ್ನಾಗಿದೆ ಮಾತ್ರ. ಮನೆ ತುಂಬ ಇಷ್ಟ ಆಯಿತು ನನಗೆ. ಫುಲ್ ಸ್ಪೇಷಿಯಸ್ ಆಗಿದೆ, ಚಂದವಾಗಿ ಕಟ್ಟಿದ್ದಾನೆ ನನ್ನ ತಮ್ಮ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ, ದೇವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದಂತೂ ತುಂಬ ಇಷ್ಟ ಆಯಿತು ನನಗೆ. POP ಕೆಲಸ ಇದು. ಆ್ಯಕ್ಚುಲಿ ಮಧ್ಯದಲ್ಲಿ ಒಂದು ಜೂಮರ್ ಇದೆ, ಅದು ತಿರುಗ್ತಾನೇ ಇರುತ್ತೆ. ತುಂಬ ಚೆನ್ನಾಗಿದೆ ಮಾತ್ರ ಇದು ಹಾಲಲ್ಲಿ ಮಾತ್ರ ಮಾಡಿಸಿದ್ದಾರೆ ಅವರು. ತುಂಬ ಇಷ್ಟ ಆಯ್ತು ನನಗೆ. ನಿಮ್ಗೆ ಹೇಗೆ ಅನಿಸ್ತು ಕಮೆಂಟಲ್ಲಿ ತಿಳಿಸಿ. ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ ನಾನು ಮನೆಯದು. ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ನೋಡಿ, ಗೃಹ ಪ್ರವೇಶದ ಮಧ್ಯದಲ್ಲಿ ನಂದೊಂದು ಕೆಲಸ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಮಾಮನಿಗೆ ನನಗೆರಡು ಬಾಳೆ ಗಿಡ ಬೇಕು ಅಂತ ನಾನು ಹೇಳಿದ್ದೆ. ಅದಕ್ಕೆ ನನ್ನ ಮಾಮ ತೆಕ್ಕೊಡ್ತಾ ಇದ್ದಾರೆ ಈಗ. ಇದು ಆ್ಯಕ್ಚುಲಿ ನನ್ನ ಮಾಮ ಪ್ಲಸ್ ನಮ್ಮ ಅಮ್ಮನ ಮಾಮ ಇಬ್ಬರು ಸೇರಿ ನನಗೆ ಬಾಳೆ ಗಿಡನ ತೆಗೆದುಕೊಡ್ತಾ ಇದ್ದಾರೆ. ಇವರು ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಅವರು ಇದು ಆರಿ ಎಲ್ಲ ತಂದು ತೆಗೆದುಕೊಡ್ತಾ ಇದ್ದಾರೆ ನನಗೆ. ಸುಮಾರಷ್ಟು ಕೇಳ್ತಾಯಿದ್ರು, ಯಾವ ಸೈಜಲ್ಲಿ ಬೇಕು ನಿನಗೆ, ಎಷ್ಟು ಸಣ್ಣದು ಬೇಕಾ ದೊಡ್ಡದು ಬೇಕಾ ಅಂತ ಕೇಳ್ತಾಯಿದ್ರು. ನಾನು ಹೇಗೂ ಟ್ರಾವೆಲ್ ಮಾಡೋದಲ್ವ, ಅದು ಕೂಡ ಬಸ್ಸಲ್ಲಿ ಹೋಗೋದು, ಅದಕ್ಕೆ ಸಣ್ಣದಿದ್ರೆ ಸಾಕು ಅಂತ ಹೇಳಿದ್ದೆ. ಅದನ್ನೇ ಹುಡುಕ್ತಾ ಇದ್ದಾರೆ ಎಲ್ಲ ಕಡೆ. ಸುಮಾರಷ್ಟು ಗಿಡಗಳಿವೆ ಇಲ್ಲಿ. ಮಿಟ್ಕಾ ಕೇಳಿ ಅಂತೀವಿ ನಾವು. ಆ್ಯಕ್ಚುಲಿ ಕನ್ನಡದಲ್ಲಿ ಏನು ಏಲಕ್ಕಿ ಅಂತಾರ ಏನೋ ಸರಿಯಾಗಿ ಗೊತ್ತಿಲ್ಲ ನನಗೆ. ಸಣ್ಣ ಸಣ್ಣದಿರುತ್ತೆ ನೋಡಿ, ಬಾಳೆಹಣ್ಣು, ಅದರ ಗಿಡ ಇದು. ಜಾಸ್ತಿ ಏನು ಉದ್ದಕ್ಕಿರೋದಿಲ್ಲ, ಸಣ್ಣಕ್ಕೆ ಇರುತ್ತೆ. ನೋಡಿ, ನಮ್ಮ ಅಮ್ಮನ ಮಾಮ ತೆಗೆದುಕೊಡ್ತಾ ಇದ್ದಾರೆ ನನಗೆ ಗಿಡನ. ಇದು ಆ್ಯಕ್ಚುಲಿ ಪಟ್ ಅಂತ ಬಂತು ಫಸ್ಟ್ ತೆಗೆದಿದ್ದು. ನೆಕ್ಸ್ಟ್ ಮಾತ್ರ ಸ್ವಲ್ಪ ಟೈಮ್ ಹಿಡಿಯಿತು. ನಾನು ತಂದು ನೆಟ್ಟಿದ್ದೀನಿ ಈಗ ಇದನ್ನು. ನೀವು ಲಾಗ್ ನೋಡುವಷ್ಟರಲ್ಲಿ ನಾನು ಊರಲ್ಲಿ ಬಂದುಬಿಟ್ಟಿದ್ದೀನಿ. ಯಾಕಂದರೆ ಲಾಗ್ ಮಾಡೋದಕ್ಕೆ ವಿಡಿಯೋನೇ ಶೂಟ್ ಬೇಗ ಆಗಿಬಿಡುತ್ತೆ. ಬಟ್ ಸೆಟ್ ಮಾಡಿ ವಿಡಿಯೋನ ಪಬ್ಲಿಕ್ ಮಾಡೋದಕ್ಕೇ ಸುಮಾರಷ್ಟು ದಿನನೇ ಹೋಗಿಬಿಡುತ್ತೆ. ಕೆಲವು ಸರಿ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ, ಆ ರೀತಿ ಆಗಿಬಿಡುತ್ತೆ. ನೋಡಿ, ಒಂದನ್ನು ತೆಗೆದಿದ್ದಾರೆ, ಇನ್ನೊಂದು ತೆಗಿತಾರೆ ಈಗ. ಸುಮಾರಷ್ಟು ಇದು ನಮ್ಮ ಮನೆಯಲ್ಲಿ ಹೇಗೆ ತುಳಸಿ ಗಿಡಗಳು ಮರದ ಥರ ಬೆಳೆದಿದೆ ನೋಡಿ, ಅದೇ ರೀತಿ ಇಲ್ಲೂ ಕೂಡ ಆಗಿದೆ. ತುಂಬ ಚೆನ್ನಾಗಿ ಬೆಳೆದಿದೆ ಮಾತ್ರ. ಅವ್ರು ಹೇಳ್ತಾಯಿದ್ರು ನಮ್ಮ ಅಮ್ಮನ ಮಾಮ, ತುಳಸಿ ಗಿಡ ಬೇಕಿದ್ರೆ ತಗೊಂಡೋಗಿ ಅಂತ. ನಮ್ಮ ಮನೆಯಲ್ಲೇ ರಾಶಿ ಬಿದ್ದಿದೆ ಅಂತ ಹೇಳಿದ್ದೀನಿ ನಾನು. ನೋಡಿ, ಇಬ್ಬರು ಸೇರಿ ತೆಕ್ಕೊಡ್ತಾ ಇದ್ದಾರೆ.
ಪ್ಯಾಕ್ ಮಾಡ್ತಿದ್ದಾರೆ. ಇಲ್ಲಾಂದರೆ ಹಾಳಾಗಿಬಿಡುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ನೀರೆಲ್ಲ ಹಾಕಿ ಪ್ಯಾಕ್ ಮಾಡಿಕೊಂಡು ಸೀದಾ ಗಾಡಿಯಲ್ಲೇ ಇಟ್ಬಿಟ್ರು ಅವರು. ಅಲ್ಲಿ ಇಟ್ಟರೆ ಮತ್ತೆ ಹಾಳಾಗಿಬಿಟ್ರೆ ಕಷ್ಟ ಅಂಥೇಳಿ, ಅದಕ್ಕೋಸ್ಕರ. ಇಲ್ಲೆಲ್ಲ ಹೊಸ ಮನೆ ಅಲ್ವಾ, ಹಾಗಾಗಿ ಎಲ್ಲ ಹಾಗಾಗಿ ಬಿತ್ಕೊಂಡಿದೆ. ಇದು ಸತ್ಯನಾರಾಯಣ ಪೂಜೆ ನಡೀತಾ ಇದೆ. ಈ ವಿಡಿಯೋ ಆ್ಯಕ್ಚುಲಿ ನನ್ನ ಮಗಳು ತೆಗೆದಿರೋವಂಥದ್ದು. ನನಗೆ ಗೊತ್ತಿಲ್ಲಾಗಿತ್ತು, ನಾನು ಒಳಗಡೆ ಇದ್ದೆ. ನನ್ನ ಮಗಳು ಶೂಟ್ ಮಾಡ್ತಾ ಬಂದಳು, ಆವಾಗಲೇ ತೆಗೆದಿರೋದಿದು. ಈಗ ನಾವು ಹೊರಡೋ ಸಮಯ. ಹೊರಡಬೇಕಿದ್ರೆ ನಾನು ಬೇರೆದೇ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಕಂಫರ್ಟೇಬಲ್ ಆಗಿರುತ್ತೆ ಅಂಥೇಳಿ. ಎಲ್ಲರಿಗೂ ಬಾಯ್ ಮಾಡಿ ಬಂದಿದ್ದೀವಿ. ಬರಬೇಕಿದ್ರೇ ರೋಡಲ್ಲಿ ಈ ಕಾಟು ಮಾವಿನ ಹಣ್ಣು ಅಂತಾರಲ್ವ, ಅದು ಸಿಕ್ಕಿತ್ತು. ಅದನ್ನು ತಗೊಂಡು ಬಂದಿದ್ದೀವಿ. ರೋಡಲ್ಲೇ ಸುಮಾರಷ್ಟು ಬಿದ್ದಿತ್ತು. ಈ ಮಾವಿನಕಾಯಿ ಸಾಸಿವೆ ಮಾಡ್ತಾರಲ್ವ, ಮಾವಿನ ಹಣ್ಣಿಂದು, ಅದು ಮಾಡೋಣ ಅಂತ ತೊಗೊಂಡು ಬಂದಿದ್ದೀವಿ. ಸಣ್ಣ ಸಣ್ಣ ಗೊರಟೆ ಮಾವಿನ ಹಣ್ಣು ಅಂತಾರಲ್ವ, ಅದು. ಇಲ್ಲಿ ನೋಡಿ, ಫುಲ್ ಬೈಲ್ ಥರ ಇದೆ. ಮೋಸ್ಟ್ಲಿ ಇಲ್ಲಿ ಭತ್ತ ಎಲ್ಲ ಬೆಳೀತಾರೆ ಇರಬೇಕು. ಬರಬೇಕಿದ್ರೆ ಸುಮಾರಷ್ಟು ಶೂಟನ್ನ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಸೀನರಿನ ಎಂಜಾಯ್ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇದ್ದೀವಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.